ಸ್ವಕ್ಷೇತ್ರ ಮೈಸೂರಿಗೆ ಸಿಎಂ ಗಿಫ್ಟ್ ಕೊಟ್ಟಿರೋದು. ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ನಿರ್ಮಾಣ ಬಹಳ ವರ್ಷಗಳಿಂದ ಹೇಳ್ತಾ ಇದ್ದಾರೆ. ಇನ್ನು ಮೈಸೂರು ರನ್ವೇ ವಿಸ್ತರಣೆಗೆ ಅನುದಾನವನ್ನು ಮೀಸಲಿಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ. ಮೈಸೂರಿನಲ್ಲಿ ನಿಮ್ಹಾನ್ಸ್ ಮಾದರಿಯ ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕೆ ಈಗ ಘೋಷಣೆಯಾಗಿದೆ. ಬನ್ನಿಮಂಟಪದಲ್ಲಿ ಸ್ಯಾಟಲೈಟ್ ಬಸ್ ನಿಲ್ದಾಣ, ಓಕೆ, ಅದೊಂದು ಅಗತ್ಯ ಇತ್ತು. ಸ್ವಕ್ಷೇತ್ರ ಮೈಸೂರಿಗೆ ಕೂಡ ಮುಖ್ಯಮಂತ್ರಿಗಳು ಒಂದಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಹಾಗೆ ನೋಡೋಕೆ ಹೋದರೆ ಎಲ್ಲ ಜಿಲ್ಲೆಗಳಿಗೂ ಕೊಡಲೇಬೇಕು. ಕ್ರೀಡಾ ವಿಜ್ಞಾನ ಕೇಂದ್ರಕ್ಕೆ 7 ಕೋಟಿ, ಕ್ರೀಡಾ ವಿಜ್ಞಾನ ಕೇಂದ್ರ. ಕುಸ್ತಿ ವಾಲಿಬಾಲ್ ಅಕಾಡೆಮಿ ಸ್ಥಾಪನೆಗೆ 2 ಕೋಟಿ ಅನುದಾನವನ್ನು ಘೋಷಣೆ ಮಾಡಿದ್ದಾರೆ. ವರುಣಾದಲ್ಲಿ ಅವರ ಸ್ವಕ್ಷೇತ್ರ, ಅದು ಬಹುಕೌಶಲ್ಯ ಅಭಿವೃದ್ಧಿ ಕೇಂದ್ರವನ್ನು ಸ್ಥಾಪನೆ ಮಾಡ್ತೀವಿ ಅಂತಕ್ಕಂಥದ್ದು. ಟಿ ನರಸೀಪುರ ಮಾದೇವಪ್ಪನವ್ರ ಕ್ಷೇತ್ರ, ಅಲ್ಲಿಗೆ ತಾಲೂಕು ಕ್ರೀಡಾಂಗಣಕ್ಕೆ ಒಂದು 6 ಕೋಟಿ ಕೊಟ್ಟಿದ್ದಾರೆ. ಮೈಸೂರು ರಂಗಾಯಣಕ್ಕೆ 2 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ಇದು ಮೈಸೂರು ಮಾತ್ರ ಅಲ್ಲ, ಒಂದು ಐ ಥಿಂಕ್ 8 ಜಿಲ್ಲೆಗಳಿಗೆ ಕೊಟ್ಟಿದ್ದಾರೆ ಬಾಂಬ್ ನಿಷ್ಕ್ರಿಯ ದಳ. ಫಿಲ್ಮ್ ಸಿಟಿಗೆ 500 ಕೋಟಿ. ಇದು ಮುಖ್ಯಮಂತ್ರಿಗಳ ಕನಸು ಮೈಸೂರಿನಲ್ಲಿ, ಅದರಲ್ಲೂ ನನ್ನ ಅವಧಿಯಲ್ಲೇ ಇದು ಆಗಬೇಕು ಅಂತಕ್ಕಂಥದ್ದು. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಹೇಳಿದ್ರಪ್ಪ, ಬಟ್ ಅದಕ್ಕೇನು ಅವರು ಇದು ಮಾಡಿರಲಿಲ್ಲ. ಮತ್ತು ಪ್ರೊಫೆಸರ್ ನಂಜುಂಡಸ್ವಾಮಿ ಸಂಶೋಧನಾ ಪೀಠವನ್ನು ಸ್ಥಾಪನೆ ಮಾಡ್ತೀವಿ ಅಂತಕ್ಕಂಥ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ರೇಷ್ಮೆಗೂಡು ಮಾರುಕಟ್ಟೆ, ಮೈಸೂರಿನಲ್ಲಿ ರೇಷ್ಮೆಗೂಡು ಮಾರುಕಟ್ಟೆ ಸ್ಥಾಪನೆಯಾಗುತ್ತೆ. ಮೈಸೂರು ವಿಮಾನ ನಿಲ್ದಾಣ ರನ್ವೇ ವಿಸ್ತರಣೆ, ಭೂಸ್ವಾಧೀನಕ್ಕೆ ಈಗಾಗಲೇ ದುಡ್ಡಿಟ್ಟಿದ್ದಾರೆ. ಕ್ರೀಡಾ ವಿಜ್ಞಾನ ಕೇಂದ್ರಕ್ಕೆ ಒಂದು 7 ಕೋಟಿ ರೂಪಾಯಿ ದುಡ್ಡನ್ನು ಮೀಸಲಾತಿ ಅಂದರೆ ಇದನ್ನು ಕೊಟ್ಟಿದ್ದಾರೆ, ಘೋಷಣೆಯನ್ನು ಕೊಟ್ಟಿದ್ದಾರೆ. ಹೀಗೆ ಅನೇಕ ವಿಚಾರಗಳು. ಮೈಸೂರಿಗೂ ಕೂಡ ಬಂಪರ್ ಇದೆ.